ಇಲ್ಲಿ ಶಿವನ ಆರಾಧನೆಯೂ ಇದೆ, ದೈವಗಳ ಶಕ್ತಿಯೂ ಇದೆ. ನಂಬಿದ ಭಕ್ತರ ಪಾಲಿನ ನಡೆದಾಡುವ ದೇವರೆಂದೇ ಪ್ರಸಿದ್ಧರಾಗಿರೋ ಪೂಜ್ಯ ರಾಜರ್ಷಿ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರು. ಇದು ಕೇವಲ ಒಂದು ದೇವಸ್ಥಾನ ಮಾತ್ರ ಅಲ್ಲ, ಕತ್ತಲ ಹಾದಿಯಲ್ಲಿರೋ ಜನರಿಗೆ ಬೆಳಕು ತೋರುವ ಧರ್ಮದ ಮಡಿಲು. ಆ ಬಿರ್ಮಣ್ಣ ಪೆರ್ಗಡೆಯವರ ಪರಂಪರೆಯೇ ಇಂದಿನ ಹೆಗ್ಗಡೆ ಮನೆತನ. ವೀರೇಂದ್ರ ಹೆಗ್ಗಡೆಯವರು ಕೇವಲ ವ್ಯಕ್ತಿಯಲ್ಲ, ಅವರು ಕೋಟ್ಯಾಂತರ ಭಕ್ತರ ಪಾಲಿನ ಜೀವಂತ ದೈವ. ನಮಸ್ಕಾರ ಎಲ್ರಿಗೂ, ನೀವು ನೋಡ್ತಾ ಇರೋದು ಒನ್ ಇಂಡಿಯಾ ಕನ್ನಡ. ನಾನು ಪ್ರತಿಮಾ. ಸತ್ಯ, ಧರ್ಮ, ನ್ಯಾಯ ಮತ್ತು ಕರುಣೆಯ ಸಂಗಮ ಕ್ಷೇತ್ರ. ಅನ್ನದಾನ, ಜ್ಞಾನದಾನ, ಅಭಯದಾನ ಮತ್ತು ಔಷಧ ದಾನಗಳ ಮೂಲಕ ಕೋಟ್ಯಾಂತರ ಭಕ್ತರ ಬಾಳಿಗೆ ಬೆಳಕಾಗಿರೋ ಪರಮ ಪವಿತ್ರ ಕ್ಷೇತ್ರವೇ ಶ್ರೀ ಕ್ಷೇತ್ರ ಧರ್ಮಸ್ಥಳ. ನೇತ್ರಾವತಿ ನದಿಯ ದಂಡೆಯ ಮೇಲಿರುವ ಈ ಪುಣ್ಯ ಭೂಮಿಗೆ 800 ವರ್ಷಗಳ ಭವ್ಯ ಇತಿಹಾಸ ಇದೆ. ಇಲ್ಲಿ ಶಿವನ ಆರಾಧನೆಯೂ ಇದೆ, ದೈವಗಳ ಶಕ್ತಿಯೂ ಇದೆ. ಜೈನ ಪರಂಪರೆಯ ಬಾಹುಬಲಿಯ ಶಾಂತಿ ಕೂಡ ಇದೆ. ಇಂತಹ ಅಪರೂಪದ ಧರ್ಮ ಸಮನ್ವಯ ಕ್ಷೇತ್ರವನ್ನ ಕಳೆದ 5 ದಶಕಗಳಿಗೂ ಹೆಚ್ಚು ಕಾಲದಿಂದ ಧರ್ಮಾಧಿಕಾರಿಗಳಾಗಿ ಮುನ್ನಡೆಸ್ತಾ ಇರೋ, ನಂಬಿದ ಭಕ್ತರ ಪಾಲಿನ ನಡೆದಾಡುವ ದೇವರೆಂದೇ ಪ್ರಸಿದ್ಧರಾಗಿರೋ ಪೂಜ್ಯ ರಾಜರ್ಷಿ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರು. ಬನ್ನಿ ವೀಕ್ಷಕರೇ, ಇವತ್ತಿನ ವಿಡಿಯೋದಲ್ಲಿ ಧರ್ಮಸ್ಥಳದ ದೈವಿಕ ಇತಿಹಾಸ ಮತ್ತು ವೀರೇಂದ್ರ ಹೆಗ್ಗಡೆಯವರ ಮಹೋನ್ನತ ಜೀವನದ ಸಂಪೂರ್ಣ ಕಥೆಯನ್ನ ಹೇಳ್ತಾ ಇದ್ದೀವಿ. ಇದು ಕೇವಲ ಒಂದು ದೇವಸ್ಥಾನ ಮಾತ್ರ ಅಲ್ಲ, ಕತ್ತಲ ಹಾದಿಯಲ್ಲಿರೋ ಜನರಿಗೆ ಬೆಳಕು ತೋರುವ ಧರ್ಮದ ಮಡಿಲು. ಎಲ್ಲಿ ಮನುಷ್ಯನ ನ್ಯಾಯ ಮುಗಿಯುತ್ತೋ ಅಲ್ಲಿ ಮಂಜುನಾಥನ ಅಂಗಳದಲ್ಲಿ ಹೇಳಿಕೆಯ ಮೂಲಕ ಸತ್ಯದ ನ್ಯಾಯ ಸಿಗುತ್ತೆ. 800 ವರ್ಷಗಳ ಹಿಂದೆ ದೈವಗಳ ಆದೇಶದಂತೆ ಬಿರ್ಮಣ್ಣ ಪೆರ್ಗಡೆಯವರಿಂದ ಶುರುವಾದ ಈ ಕ್ಷೇತ್ರದ ಇತಿಹಾಸ ಅತ್ಯಂತ ರೋಚಕವಾಗಿದೆ. ಕೇವಲ 20ನೇ ವಯಸ್ಸಿಗೆ ಧರ್ಮಾಧಿಕಾರಿಯ ಪಟ್ಟ ಅಲಂಕರಿಸಿ ಧರ್ಮಸ್ಥಳದ ಮಹಿಮೆಯನ್ನ ಜಗತ್ತಿನಾದ್ಯಂತ ಪಸರಿಸಿದ ಕೀರ್ತಿ ಡಾಕ್ಟರ್ ವೀರೇಂದ್ರ ಹೆಗ್ಗಡೆಯವರಿಗೆ ಸಲ್ಲುತ್ತೆ. ಗ್ರಾಮೀಣಾಭಿವೃದ್ಧಿ, ಶಿಕ್ಷಣ, ಸಮಾಜ ಸೇವೆ ಮೂಲಕ ಕೋಟ್ಯಂತರ ಜನರನ್ನ ಸ್ವಾವಲಂಬಿಗಳನ್ನಾಗಿ ಮಾಡಿದ ಹೆಗ್ಗಡೆಯವರ ಸಾಧನೆ ಸಾಧಾರಣವಾದಲ್ಲ. ಈ ಕ್ರಾಂತಿಕಾರಿ ಇತಿಹಾಸದ ಸಂಪೂರ್ಣ ಸತ್ಯ ಇಲ್ಲಿದೆ. ಇಲ್ಲಿ ಜೈನ ಧರ್ಮದ ಹೆಗ್ಗಡೆ ಮನೆತನದವರು ಧರ್ಮಾಧಿಕಾರಿಗಳು, ಪೂಜೆ ಸಲ್ಲಿಸುವವರು ವೈಷ್ಣವ ಸಂಪ್ರದಾಯದ ಮಾಧ್ವ ಬ್ರಾಹ್ಮಣರು. ಹಾಗೆ ಇಲ್ಲಿ ಆರಾಧಿಸಲ್ಪಡುವ ಆರಾಧ್ಯ ದೈವ ಶೈವ ಸಂಪ್ರದಾಯದ ಪರಮಶಿವ ಅಂದ್ರೆ ಶ್ರೀ ಮಂಜುನಾಥ ಸ್ವಾಮಿ. ಈ ಅಪೂರ್ವ ಸಂಗಮದ ಧರ್ಮದ ಹೆಮ್ಮರದ ಕಥೆಯನ್ನ ಇವತ್ತು ನಾವು ನಿಮ್ಗೆ ಹೇಳ್ತಾ ಇದ್ದೀವಿ. ಇಂದಿಗೆ ಸುಮಾರು 800 ವರ್ಷಗಳ ಹಿಂದೆ ಧರ್ಮಸ್ಥಳವನ್ನ ಕುಡುಮ ಅನ್ನೋ ಹೆಸರಿನಿಂದ ಕರೆಯಲಾಗ್ತಾ ಇತ್ತು. ಆಗ ಅಲ್ಲಿ ಬಿರ್ಮಣ್ಣ ಪೆರ್ಗಡೆ ಮತ್ತು ಅವರ ಧರ್ಮಪತ್ನಿ ಅಮ್ಮು ಬಲ್ಲಾಳ್ತಿ ಅನ್ನೋ ಜೈನ ದಂಪತಿಗಳು ವಾಸ ಮಾಡ್ತಾ ಇದ್ರು. ಅವರು ತಮ್ಮ ಮನೆ ಅಥವಾ ಹೆಗ್ಗಡೆ ಮನೆಯಲ್ಲಿ ಅತ್ಯಂತ ಧಾರ್ಮಿಕ ಹಾಗೆ ಅತಿಥಿ ಸತ್ಕಾರಕ್ಕೆ ಹೆಸರಾದ ಜೀವನ ನಡೆಸ್ತಾ ಇದ್ರು. ಬಂದಂತಹ ಅತಿಥಿಗಳಿಗೆ ಇಲ್ಲ ಅಂತ ಹೇಳದೆ ಅನ್ನ ನೀಡೋದು ಅವರ ದಿನಚರಿಯಾಗಿತ್ತು. ಹೀಗೆ ಒಂದು ದಿನ ಆ ದಿವ್ಯ ಪೆರ್ಗಡೆ ದಂಪತಿಗಳ ಕನಸಿನಲ್ಲಿ ಧರ್ಮ ದೇವತೆಗಳು ಪ್ರತ್ಯಕ್ಷರಾದರು. ಅವರು ಬೇರ್ಯಾರೂ ಅಲ್ಲ, ಧರ್ಮ ದೈವಗಳಾದ ಕಾಳರಾಹು, ಕಳರ್ಕಾಯಿ, ಕುಮಾರಸ್ವಾಮಿ ಮತ್ತು ಕನ್ಯಾಕುಮಾರಿ ಅಮ್ಮನವರು, ಜೊತೆಗೆ ದೈವಶಕ್ತಿಯಾದ ಅಣ್ಣಪ್ಪ ದೈವ. ದೈವಗಳು ಬಿರ್ಮಣ್ಣ ಪೆರ್ಗಡೆಯವರ ಅತಿಥಿ ಸತ್ಕಾರಕ್ಕೆ ಮೆಚ್ಚಿ, ನಾವು ಈ ಮನೆಯಲ್ಲೇ ನೆಲೆಸೋದಕ್ಕೆ ಬಯಸ್ತೀವಿ, ನೀನು ಈ ಮನೆಯನ್ನ ದೈವಗಳಿಗೆ ಬಿಟ್ಕೊಟ್ಟು ಧರ್ಮದ ಕಾರ್ಯಗಳನ್ನ ಮುಂದುವರಿಸು ಅನ್ನೋ ಆದೇಶವನ್ನ ಕೊಟ್ರಂತೆ. ದೈವಗಳ ಆಜ್ಞೆಯಂತೆ ಬಿರ್ಮಣ್ಣ ಪೆರ್ಗಡೆ ದಂಪತಿಗಳು ತಕ್ಷಣ ತಮ್ಮ ವಾಸದ ಮನೆಯನ್ನ ದೈವಗಳ ಆರಾಧನೆಗೆ ಬಿಟ್ಕೊಟ್ಟು ತಾವು ಬೇರೆ ಮನೆಗೆ ಸ್ಥಳಾಂತರವಾದರು. ಇಂದಿಗೂ ಧರ್ಮಸ್ಥಳದಲ್ಲಿ ಆ ಹಳೆಯ ಮನೆಯನ್ನ ನಾವು ಅತ್ಯಂತ ಭಕ್ತಿಯಿಂದ ನೋಡಬಹುದಾಗುತ್ತೆ. ಆ ಬಿರ್ಮಣ್ಣ ಪೆರ್ಗಡೆಯವರ ಪರಂಪರೆಯೇ ಇಂದಿನ ಹೆಗ್ಗಡೆ ಮನೆತನ. ದೈವಗಳು ನೆಲೆಸಿದ ನಂತರ ಬಿರ್ಮಣ್ಣ ಪೆರ್ಗಡೆಯವರು ದೈವಗಳ ಆಣತಿಯಂತೆ ಅಲ್ಲಿ ಸಣ್ಣ ಗುಡಿಗಳನ್ನ ನಿರ್ಮಾಣ ಮಾಡಿದ್ರು. ಆಗ ದೈವಗಳು ತಮಗೆ ಪೂಜೆ ಸಲ್ಲಿಸೋದಕ್ಕೆ ಬ್ರಾಹ್ಮಣ ಅರ್ಚಕರನ್ನ ಕರೆತರೋದಕ್ಕೆ ಸೂಚನೆ ಕೊಟ್ಟವಂತೆ. ಅದರಂತೆ ಕದ್ರಿಯಿಂದ ಉಡುಪಿ ಸಂಪ್ರದಾಯದ ವೈಷ್ಣವ ಅರ್ಚಕರನ್ನ ಕರೆತರಲಾಯಿತು. ಆದರೆ ಇಲ್ಲಿ ಕೇವಲ ದೈವಗಳಿದ್ವು, ಲಿಂಗ ರೂಪದ ದೇವರಿರಲಿಲ್ಲ. ಆಗ ಅರ್ಚಕರು ಇಲ್ಲಿ ಒಂದು ಶಿವಲಿಂಗವನ್ನ ಪ್ರತಿಷ್ಠಾಪನೆ ಮಾಡಬೇಕು ಅಂತ ಸಲಹೆ ಕೊಟ್ರು. ದೈವಗಳ ಇಚ್ಛೆಯೂ ಅದೇ ಆಗಿತ್ತು. ಆಗ ದೈವಗಳ ಪರಮ ಭಕ್ತರಾದ ಅಣ್ಣಪ್ಪ ದೈವಗಳು ತಮ್ಮ ದಿವ್ಯ ಶಕ್ತಿಯಿಂದ ಒಂದೇ ರಾತ್ರಿಯಲ್ಲಿ ಕದರಿಯಿಂದ ಮಂಗಳೂರಿನ ಶಿವಲಿಂಗವನ್ನ ತಂದು ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ರು ಅನ್ನೋ ನಂಬಿಕೆ ಇದೆ. ಆ ಲಿಂಗವೇ ಶ್ರೀ ಮಂಜುನಾಥ ಸ್ವಾಮಿ. ಅಂದಿನಿಂದ ಕುಡುಮ ಅನ್ನೋ ಗ್ರಾಮ ಧರ್ಮದ ಸಾಕ್ಷಾತ್ ರೂಪವಾಗಿ ಧರ್ಮಸ್ಥಳ ಅಂತ ಮರುನಾಮಕರಣವಾಯಿತು. ಅಂದಿನಿಂದ ಇಲ್ಲಿ ತನಕ ದೇವಸ್ಥಾನದ ಧರ್ಮಾಧಿಕಾರಿಗಳು ಜೈನ ಧರ್ಮದ ಹೆಗ್ಗಡೆ ಮನೆತನದವರಾಗಿರ್ತಾರೆ. ಪೂಜೆ ಮಾಡೋರು ವೈಷ್ಣವ ಸಂಪ್ರದಾಯದ ಅರ್ಚಕರು. ಆರಾಧ್ಯ ದೈವ ಶೈವ ಸಂಪ್ರದಾಯದ ಶ್ರೀ ಮಂಜುನಾಥ ಸ್ವಾಮಿ. ಇಂತಹ ಧಾರ್ಮಿಕ ಸಾಮರಸ್ಯ ಜಗತ್ತಿನ ಮತ್ಯಾವ ಮೂಲೆಯಲ್ಲೂ ಕೂಡ ನೋಡೋದಕ್ಕೆ ಸಿಗೋದಿಲ್ಲ.
ಇನ್ನು ಈ 800 ವರ್ಷಗಳ ಭವ್ಯ ಪರಂಪರೆಯಲ್ಲಿ ಅನೇಕ ಮಹಾನ್ ಧರ್ಮಾಧಿಕಾರಿಗಳು ಒಂದು ಕ್ಷೇತ್ರವನ್ನ ಬೆಳೆಸಿದ್ದಾರೆ. ಆ ಪರಂಪರೆಯಲ್ಲಿ ಸುವರ್ಣಾಕ್ಷರಗಳಲ್ಲಿ ಬರೆಯಲೇಬೇಕಾದ ಹೆಸರು ಅಂದ್ರೆ ಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರದ್ದು. ಇವರು ಧರ್ಮಸ್ಥಳದ 22ನೇ ಧರ್ಮಾಧಿಕಾರಿಗಳು. ಕೇವಲ 20 ವರ್ಷದ ಚಿಕ್ಕ ವಯಸ್ಸಿನಲ್ಲಿ ಅಂದರೆ 1968ರ ಅಕ್ಟೋಬರ್ 24ನೇ ತಾರೀಕು ಇವರು ಧರ್ಮಸ್ಥಳದ ಪೀಠವನ್ನ ಅಲಂಕರಿಸಿದರು. ಅಂದಿನಿಂದ ಇಂದಿನ ತನಕ 5 ದಶಕಗಳಿಗಿಂತ ಹೆಚ್ಚು ಕಾಲದಿಂದ ಇವರು ದೇವರ ಧರ್ಮದ ರಕ್ಷಣೆ ಮಾತ್ರ ಅಲ್ಲ, ಸಮಾಜದ ಉದ್ಧಾರಕ್ಕಾಗಿ ತಮ್ಮ ಜೀವನವನ್ನ ಮುಡಿಪಾಗಿಟ್ಟಿದ್ದಾರೆ. ಅವರ ನಿರಂತರ ಸಮಾಜ ಸೇವೆ, ಗ್ರಾಮೀಣಾಭಿವೃದ್ಧಿ ಯೋಜನೆಗಳು, ಶಿಕ್ಷಣ ಕ್ರಾಂತಿಯನ್ನ ಗುರುತಿಸಿ ಭಾರತ ಸರ್ಕಾರ ಇವರಿಗೆ ಅತ್ಯುನ್ನತ ನಾಗರಿಕ ಪ್ರಶಸ್ತಿಗಳಲ್ಲೊಂದಾದ ಪದ್ಮ ವಿಭೂಷಣವನ್ನ ಕೊಟ್ಟು ಗೌರವಿಸಿದೆ. ವೀರೇಂದ್ರ ಹೆಗ್ಗಡೆಯವರು ಕೇವಲ ವ್ಯಕ್ತಿಯಲ್ಲ, ಅವರು ಕೋಟ್ಯಾಂತರ ಭಕ್ತರ ಪಾಲಿನ ಜೀವಂತ ದೈವ. ಧರ್ಮಸ್ಥಳ ಅಂತಂದ್ರೆ ನೆನಪಾಗೋದು 4 ಮಹಾದಾನಗಳು: ಅನ್ನದಾನ, ಅಭಯದಾನ, ಔಷಧದಾನ ಮತ್ತು ವಿದ್ಯಾದಾನ. ಇದರಲ್ಲಿ ಅನ್ನದಾನ ಅನ್ನೋದು ತುಂಬಾನೇ ಗಮನ ಸೆಳೆಯುತ್ತೆ, ಅತ್ಯಂತ ಪ್ರಮುಖ ಅಂತ ಕೂಡ ಕರೆಸಿಕೊಳ್ಳುತ್ತೆ. ಧರ್ಮಸ್ಥಳಕ್ಕೆ ಬರುವ ಯಾವುದೇ ಭಕ್ತ ಹಸಿದ ಹೊಟ್ಟೆಯಲ್ಲಿ ಮರಳಬಾರದು ಅನ್ನೋದು ಕ್ಷೇತ್ರದ ನಿಯಮ. ಇಲ್ಲಿರೋ ಅನ್ನಪೂರ್ಣ ಛತ್ರದಲ್ಲಿ ಅತ್ಯಾಧುನಿಕ ಹಾಗೂ ಸ್ವಚ್ಛ ಪರಿಸರದಲ್ಲಿ ಪ್ರತಿದಿನ ಕನಿಷ್ಠ 50,000ಕ್ಕೂ ಹೆಚ್ಚು ಭಕ್ತರಿಗೆ ಉಚಿತವಾಗಿ ಅನ್ನ ಪ್ರಸಾದವನ್ನು ಬಡಿಸಲಾಗುತ್ತೆ. ಹಬ್ಬ ಹರಿದಿನಗಳಲ್ಲಿ ಈ ಸಂಖ್ಯೆ ಲಕ್ಷವನ್ನೇ ದಾಟುತ್ತೆ. ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಪ್ರತಿದಿನ ನಿರಂತರವಾಗಿ ಅನ್ನದಾನ ನಡೆಯೋ ಕ್ಷೇತ್ರಗಳು ಜಗತ್ತಿನಲ್ಲಿ ತೀರಾ ಕಮ್ಮಿ. ಇನ್ನು ವಿದ್ಯಾದಾನದ ವಿಚಾರಕ್ಕೆ ಬರೋದಾದ್ರೆ SDM ಅಂದ್ರೆ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಎಜುಕೇಷನ್ ಸೊಸೈಟಿ ಅಡಿಯಲ್ಲಿ ಪ್ರಾಥಮಿಕ ಶಾಲೆಯಿಂದ ಹಿಡಿದು ಇಂಜಿನಿಯರಿಂಗ್, ವೈದ್ಯಕೀಯ, ಆಯುರ್ವೇದ, ಮ್ಯಾನೇಜ್ಮೆಂಟ್ ಕಾಲೇಜ್ಗಳ ತನಕ 100 ಶಿಕ್ಷಣ ಸಂಸ್ಥೆಗಳನ್ನು ನಡೆಸಲಾಗ್ತಾ ಇದೆ. ಗುಣಮಟ್ಟದ ಶಿಕ್ಷಣವನ್ನ ಕೈಗೆಟುಕೋ ವೆಚ್ಚದಲ್ಲಿ ಕೊಡೋದು ಇದರ ಮುಖ್ಯ ಉದ್ದೇಶವಾಗಿದೆ. ಧರ್ಮಸ್ಥಳಕ್ಕೆ ಹೋದಾಗ ನಮ್ಮ ಕಣ್ಣನ್ನ ಸೆಳೆಯೋ ಮತ್ತೊಂದು ಅದ್ಭುತ ಅಂತಂದ್ರೆ ಅದು ರತ್ನಗಿರಿ ಬೆಟ್ಟದ ಮೇಲಿರೋ ತ್ಯಾಗಮೂರ್ತಿ ಶ್ರೀ ಬಾಹುಬಲಿ ಸ್ವಾಮಿಯ ಭವ್ಯ ಪ್ರತಿಮೆ. 1973ರಲ್ಲಿ ಕಾರ್ಕಳದಲ್ಲಿ ಕೆತ್ತಲ್ಪಟ್ಟು ನಂತರ ಅತಿ ದೊಡ್ಡ ಟ್ರಾಲಿಯ ಮೂಲಕ ಧರ್ಮಸ್ಥಳಕ್ಕೆ ತರಲಾದ ಈ ಪ್ರತಿಮೆ 39 ಅಡಿ ಎತ್ತರ ಇದೆ. 1982ರಲ್ಲಿ ಪೂಜ್ಯ ಹೆಗ್ಗಡೆಯವರಿಂದ ಇದಕ್ಕೆ ಮಹಾಮಸ್ತಕಾಭಿಷೇಕ ನೆರವೇರಿಸಲ್ಪಡ್ತು. ಇದು ಶಾಂತಿ ಮತ್ತು ತ್ಯಾಗದ ಸಂಕೇತವಾಗಿ ನಿಂತಿದೆ. ಇನ್ನು ಇತಿಹಾಸ ಮತ್ತು ಕಲೆಯ ಪ್ರೇಮಿಗಳಿಗಾಗಿ ಧರ್ಮಸ್ಥಳದಲ್ಲಿ ಮಂಜೂಷಾ ವಸ್ತು ಸಂಗ್ರಹಾಲಯ ಕೂಡ ಇದೆ. ಇಲ್ಲಿ ಶತಮಾನಗಳಷ್ಟು ಹಳೆಯದಾದ ಅಪರೂಪದ ಕಲಾಕೃತಿಗಳು, ಹಳೆಯ ತಾಳೆಗರಿಗಳು, ವಿಂಟೇಜ್ ಕಾರ್ಗಳ ಸಂಗ್ರಹ ಹಾಗೆ ಭಾರತೀಯ ಸಂಸ್ಕೃತಿಯನ್ನ ಬಿಂಬಿಸೋ ಅಸಂಖ್ಯಾತ ವಸ್ತುಗಳನ್ನ ಸಂರಕ್ಷಿಸಿಡಲಾಗಿದೆ. ಇದೆಲ್ಲದರ ಮಧ್ಯೆ ಪ್ರತಿ ವರ್ಷ ಕಾರ್ತಿಕ ಮಾಸದಲ್ಲಿ ನಡೆಯುವ ಲಕ್ಷ ದೀಪೋತ್ಸವ ಅತ್ಯಂತ ಪ್ರಸಿದ್ಧವಾದ್ದು. ಇಡೀ ಕ್ಷೇತ್ರ ಲಕ್ಷಾಂತರ ಹಣತೆಯ ದೀಪಗಳಿಂದ ಕಂಗೊಳಿಸುವಾಗ ಅಲ್ಲಿ ನಡೆಯೋ ಸರ್ವಧರ್ಮ ಸಮ್ಮೇಳನ ಮತ್ತು ಸಾಹಿತ್ಯ ಸಮ್ಮೇಳನಗಳು ಧರ್ಮಸ್ಥಳದ ಬೌದ್ಧಿಕ ಮತ್ತು ಧಾರ್ಮಿಕ ಶ್ರೀಮಂತಿಕೆಯನ್ನ ಜಗತ್ತಿಗೆ ಸಾರುತ್ತೆ. ಧರ್ಮಸ್ಥಳ ಕೇವಲ ಒಂದು ಪ್ರವಾಸಿ ತಾಣ ಮಾತ್ರ ಅಲ್ಲ, ಅಥವಾ ಕೇವಲ ಗುಡಿ ಮಾತ್ರ ಅಲ್ಲ, ಅದು ಧರ್ಮದ ಜೀವಂತ ಪ್ರಯೋಗಶಾಲೆ. ಅಲ್ಲಿ ನ್ಯಾಯ ಸಿಗದವರು ಹರಕೆ ಕೇಳ್ತಾರೆ. ಹೆಗ್ಗಡೆಯವರ ಹೊಯ್ಡು ಅಂದ್ರೆ ನ್ಯಾಯದಾನದ ಮೂಲಕ ವಿವಾದಗಳು ಇತ್ಯರ್ಥವಾಗುತ್ತವೆ. ಜಾತಿ, ಮತ, ಪಂಥಗಳ ಭೇದ ಇಲ್ಲದೆ ಎಲ್ಲರನ್ನೂ ಕೈಬೀಸಿ ಕರೆಯೋ ಕರುಣೆಯ ಸಾಗರ ಧರ್ಮಸ್ಥಳ. ಬಿರ್ಮಣ್ಣ ಪೆರ್ಗಡೆಯವರ ಕನಸಿನಿಂದ ಶುರುವಾಗಿ ಇಂದು ಪೂಜ್ಯ ವೀರೇಂದ್ರ ಹೆಗ್ಗಡೆಯವರ ನೇತೃತ್ವದಲ್ಲಿ ಜಗತ್ತಿಗೆ ಮಾದರಿಯಾಗಿ ಬೆಳೆದು ನಿಂತಿರೋ ಧರ್ಮಸ್ಥಳದ ಈ 800 ವರ್ಷಗಳ ಇತಿಹಾಸ ನಮಗೆ ಕಲಿಸೋದು ಒಂದೇ ಪಾಠ: ಧರ್ಮೋ ರಕ್ಷತಿ ರಕ್ಷಿತಃ ಅಂತ. ನಾವು ಧರ್ಮವನ್ನ ರಕ್ಷಣೆ ಮಾಡಿದ್ರೆ ಆ ಧರ್ಮ ನಮ್ಮನ್ನ ರಕ್ಷಿಸುತ್ತೆ ಅಂತ. ಶ್ರೀ ಮಂಜುನಾಥ ಸ್ವಾಮಿ ಮತ್ತು ಧರ್ಮ ದೈವಗಳು ಎಲ್ಲರಿಗೂ ಆಯುಷ್ಯ, ಆರೋಗ್ಯ ಮತ್ತು ಸುಖ ಶಾಂತಿಯನ್ನ ಕರುಣಿಸಲಿ ಅಂತ ಪ್ರಾರ್ಥನೆ ಮಾಡ್ತಾ ಓಂ ನಮಃ ಶಿವಾಯ ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ಧರ್ಮಸ್ಥಳ ಶ್ರೀ ಕ್ಷೇತ್ರದ ಬಗ್ಗೆ ನಿಮ್ಗೆ ಹೇಗನ್ಸುತ್ತೆ? ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಮೂಲಕ ತಿಳಿಸಿ. ನಮಸ್ಕಾರ. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.